ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಒಂದು ಚಿತ್ರನ ಡ್ರಾ ಮಾಡಿ ತೋರಿಸ್ತಾ ಇಲ್ಲ, ಬದಲಾಗಿ ಡ್ರಾಯಿಂಗಿಗೆ ಉಪಯೋಗಿಸುವಂತಹ 2 ಕಂಪನಿಯ ಪೆನ್ಸಿಲನ್ನು ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಆರ್ಟ್ ಲೈನನ್ನು ತೋರಿಸ್ತಾ ಇದ್ದೀನಿ. ಈ ಆರ್ಟ್ ಲೈನ್ ಸ್ಕೆಚ್ ಪೆನ್ಸಿಲಲ್ಲಿ HB ಇಂದ 10B ತನಕ ಶೇಡ್ಸ್ ಇರುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 70 ರೂಪೀಸ್ ಆಗಿರುತ್ತೆ. ಮತ್ತೊಂದು ಡಾಮ್ಸ್ ಪೆನ್ಸಿಲ್. ಈ ಡಾಮ್ಸ್ ಡ್ರಾಯಿಂಗ್ ಪೆನ್ಸಿಲಲ್ಲೂ ಕೂಡ HB ಇಂದ 10B ತನಕ ಶೇಡ್ಸ್ ಇರುತ್ತೆ. ಇದರಲ್ಲಿ ಒಂದು ಎಕ್ಸ್ಟ್ರಾ ಎರೇಸರ್ ಕೂಡ ಇರುತ್ತೆ. ಹಾಗೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 50 ರೂಪೀಸ್ ಆಗಿರುತ್ತೆ. ಇದ್ರ ಪ್ರೈಸ್ ನೋಡಿದ್ರೆ 50 ರೂಪೀಸ್ ಕಡಿಮೆ, 70 ರೂಪೀಸ್ ಆರ್ಟ್ ಲೈನ್ ಪೆನ್ಸಿಲೇ ಜಾಸ್ತಿ ಇದೆ. HB ಇಂದ 10B ತನಕ ಇರೋದ್ರಿಂದ ಈ ಪೆನ್ಸಿಲಲ್ಲಿ ಎಲ್ಲ ಶೇಡ್ಸ್ ಕೂಡ ಬರುತ್ತೆ. ಹಾಗೆ ಇದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿದೆ. ಶೇಡ್ಸ್ ಹೇಗೆ ಆರ್ಟ್ ಲೈನಲ್ಲಿ HB ಇಂದ 10B ತನಕ ಇರುತ್ತೋ ಹಾಗೆಯೇ ಡಾಮ್ಸಲ್ಲೂ HB ಇಂದ 10B ತನಕ ಇರುತ್ತೆ. ಒಂದು ಎಕ್ಸ್ಟ್ರಾ ಎರೇಸರ್ ಇರುತ್ತೆ ಅಷ್ಟೇ. ಈಗ ಇದೆರಡನ್ನು ಕಂಪೇರ್ ಮಾಡಿ ನೋಡೋಣ. ಮೊದಲು ಈ 2 ಪೆನ್ಸಿಲಲ್ಲೂ ನಾನು ವುಡ್ ಕ್ವಾಲಿಟಿನ ಚೆಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಶಾರ್ಪ್ ಮಾಡಿದ್ರೆ ಗೊತ್ತಾಗುತ್ತೆ. ಆರ್ಟ್ ಲೈನ್ ಪೆನ್ಸಿಲ್ ವುಡ್ ಕ್ವಾಲಿಟಿ ಏನೋ ಅಷ್ಟಾಗಿ ಚೆನ್ನಾಗಿಲ್ಲ. ಶಾರ್ಪ್ ಮಾಡುವಾಗ ಬ್ರೇಕ್ ಆಗುತ್ತೆ, ಅಷ್ಟಾಗೇನು ಚೆನ್ನಾಗಿ ಶಾರ್ಪ್ ಆಗ್ತಾ ಇಲ್ಲ. ನೆಕ್ಸ್ಟ್ ಡಾಮ್ಸ್ ಪೆನ್ಸಿಲ್ ನೋಡೋಣ. ಇದ್ರದ್ದು ಚೆನ್ನಾಗಿ ಶಾರ್ಪ್ ಆಗ್ತಾ ಇದೆ. ಈ ವುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವುಡ್ಡಿನ ಕ್ವಾಲಿಟಿ ಚೆಕ್ ಮಾಡಿದ್ರೆ ನಮಗೆ ಡಾಮ್ಸ್ ಈಸ್ ದ ಬೆಸ್ಟ್. ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ ಶಾರ್ಪ್ ಮಾಡಿದ್ರೆ ಹೇಗೆ ಫಿನಿಶಿಂಗ್ ಅಂತ ಬರ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಡಾಮ್ಸ್ ಪೆನ್ಸಿಲ್ ಚೆನ್ನಾಗಿದೆ, ನೀವು ಇದನ್ನು ಯೂಸ್ ಮಾಡ್ಬೋದು. ಮೊದಲು ನಾನು ಆರ್ಟ್ ಲೈನನ್ನು ಚೆಕ್ ಮಾಡ್ತಾ ಇದ್ದೀನಿ. HB ಇಂದ 10B ತನಕ ಶೇಡ್ಸ್ ಎಲ್ಲ ಹೇಗೆ ಡಿಫ್ರೆನ್ಸ್ ಬರುತ್ತೆ ಅಂತೇಳಿ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ. ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ, ಆಗ ನಿಮಗೆ ಇದರ ಡಿಫ್ರೆನ್ಸ್ ಖಂಡಿತ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಡಾಮ್ಸ್ ತಗೊಳ್ಳೋಣ. ಇದನ್ನು ಕೂಡ ಹೀಗೇ ಚೆಕ್ ಮಾಡ್ತಾ ಹೋಗೋಣ HB ಇಂದ 10B ತನಕ. ನೋಡಿದ್ರಿ ಅಲ್ವಾ ಡಾರ್ಕ್ನೆಸ್ಸಲ್ಲಿ HBಗೂ 10Bಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ. ಇದೇ HB ಇಂದ 10B ತನಕ ಶೇಡ್ಸಿಗೆ ಬರೋ ಡಿಫ್ರೆನ್ಸು. ಆದರೆ ಆರ್ಟ್ ಲೈನ್ ಮತ್ತು ಡಾಮ್ಸಲ್ಲಿ ಯಾವುದೇನೂ ಡಿಫ್ರೆನ್ಸ್ ಇಲ್ಲ ಡಾರ್ಕ್ನೆಸ್ಸಲ್ಲಿ. ಸೇಮ್ 6Bಗೆ ಎಷ್ಟು ಡಾರ್ಕ್ನೆಸ್ ಇದೆಯೋ ಹಾಗೆ ಡಾಮ್ಸಲ್ಲೂ ಕೂಡ 6Bದು ಅಷ್ಟೇ ಡಾರ್ಕ್ನೆಸ್ ಇರುತ್ತೆ. ಇದರಲ್ಲಿ ಯಾವುದೂ ಚೇಂಜಸ್ ಬರೋದಿಲ್ಲ, ಸೇಮ್ ಬರುತ್ತೆ. ಆದರೆ ವುಡ್ ಕ್ವಾಲಿಟಿ ಮಾತ್ರ ಡಾಮ್ಸ್ ಚೆನ್ನಾಗಿದೆ, ಆರ್ಟ್ ಲೈನ್ ಅಷ್ಟಾಗಿ ಚೆನ್ನಾಗಿಲ್ಲ. ಪೆನ್ಸಿಲನ್ನು ಶಾರ್ಪ್ ಮಾಡುವಾಗ ಒಂದು ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಾರ್ಪ್ನರಲ್ಲಿ ಸೈಜಸ್ ಕೂಡ ಬರುತ್ತೆ. ಇದು ಈ ರೀತಿ ಚಿಕ್ಕದು ಬರುತ್ತೆ, ಈ ರೀತಿ ದೊಡ್ಡದು ಬರುತ್ತೆ.
ಚಿಕ್ಕ ಸೈಜಿನ ಶಾರ್ಪರನ್ನು ಆರ್ಟ್ಲೈನ್ ಶಾರ್ಪ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಈ ದೊಡ್ಡ ಶಾರ್ಪ್ನರನ್ನು ನಾವು ಡಾಮ್ಸ್ ಪೆನ್ಸಿಲನ್ನು ಶಾರ್ಪ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆಗ ಕ್ಲೀನಾಗಿ ಸ್ವಲ್ಪ ಶಾರ್ಪ್ ಆಗೋಕ್ಕೆ ಯೂಸ್ ಆಗುತ್ತೆ ನಮಗೆ. ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ನಿಮಗೆ ಯೂಸ್ ಆಗ್ತಾ ಇದೆ ಅಂಥೇಳಿ. ಹಾಗೆಯೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.